ಗೆಸ್ ಮಾಡಿ ಇವರಿಬ್ರು ಒಂದು ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಅದ್ಯಾವ್ದು ಅಂತ. ಡೇ 225 ಫಿಟ್ನೆಸ್ ಫ್ಲೋ. ಇದಕ್ಕೆ ಗುರು ನನಗೆ ಶರ್ಟ್ ಹಾಕೊಂಡ್ರೆ ಆಗಲ್ಲ. ಯಾರು ಸುಮ್ನೆ ಐರನ್ ಮಾಡ್ಕೊಂಡ್ ಕುತ್ಕೊಂತಾರೆ ಹೇಳಿ. ಟೀ ಶರ್ಟೇ ಬೆಸ್ಟ್ ಅಪ್ಪ. ಹಿಂಗ್ ಹಾಕ್ತಿವಿ ಹಿಂಗ್ ತೆಗಿತೀವಿ. ಇವತ್ ಬೆಳಿಗ್ಗೆ ಕಳ್ಜಿ ಮೇಲೆ ಗಾಡಿಯೋ ಮಾಡಿದೆ. ಇವತ್ ಸ್ವಲ್ಪ ಬೇಗ ಬರೋಣ ಅನ್ಕೊಂಡು ಆಫೀಸ್ ಕ್ಯಾಬ್ ಅಲ್ಲೇ ಹೊರಟೆ. ಇವತ್ ಫುಲ್ ಟೈಮ್ ವೇಸ್ಟ್ ಮಾಡ್ಲಿಲ್ಲಪ್ಪ. ಸ್ವಲ್ಪ ಎಡಿಟಿಂಗ್ ಮಾಡಿದೆ, ರೀಲ್ಸ್ ನೋಡಿದೆ. ಹಿಂಗೆ ಆಫೀಸ್ ಕೆಲ್ಸನೂ ಮಾಡ್ಕೊಂಡು ತಂದಿರೋ ಮೀಲ್ಸ್ ಮುಗಿಸ್ದೆ. ನನ್ ಮಗನ್ ಕೆಲಸ ಮುಗಿಯಷ್ಟು ರಾತ್ರಿನೇ ಆಗೋಗಿತ್ತು. ಲಿಟ್ರಲಿ ಹಾಫ್ ಅನ್ ಅವರ್ ಆಫೀಸ್ ಅಲ್ಲಿ ನಾನು ಹೆಲ್ಮೆಟ್ ನ ಹುಡುಕಿದೀನಿ. ಆಮೇಲೆ ಗೊತ್ತಾಯ್ತು ನಾನು ಬಂದಿರೋದು ಆಫೀಸ್ ಕ್ಯಾಬ್ ಅಲ್ಲಿ. ಮೆಟ್ರೋ ಬಿಟ್ಟಿದ ತಕ್ಷಣ ಬಿಟ್ಬಿಟ್ರು ಮೊದ್ಲೇ ಲೇಟ್ ಆಗಿದೆ ಅಂತ ನಾನಿದ್ರೆ ನಮ್ ಶೂ ಲೇಸ್ ಇವಾಗ್ಲೇ ಬಿಚ್ಕೋಬೇಕಾ ಅಂದ್ರು ನಾನೇ ಫಸ್ಟ್ ಅಂತ ಓಡೋದು. ನನ್ ಮಗುನ್ ಜಿಮ್ ಹೋಗೋಷ್ಟ್ರಲ್ಲಿ ಫುಲ್ ಮೂಡ್ ಔಟ್ ಆಗ್ಬಿಟ್ಟಿತ್ತು. ಅದ್ರ ಲೆಗ್ಸ್ ಬೇರೆ, ಲೆಗ್ಸ್ ಸ್ಕ್ವಾಟ್ ಮಾಡ್ದೆ ಅಷ್ಟೇ, ಮನೆಗೆ ಹೋಗ್ಬಿಡೋಣ ಅನ್ಸ್ತು. ಬ್ಯಾಗಲ್ಲಿ ನೋಡಿದೆ ಕ್ರಿಯೇಟಿನ್ ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ಅದನ್ನಾದ್ರೂ ಹಾಕೊಳ್ಳೋಣ ಅಂತ ನೋಡಿದ್ರೆ ಸ್ಕೂಪೇ ಸಿಗ್ಲಿಲ್ಲ. ಅದನ್ನ ಹಾಕೊಂಡ್ಬೇಕಾದ್ರೆ ಹೆಂಗೆ ಯಾರೊಬ್ರು ಬಂದ್ರು, ನೀವು ವಿಡಿಯೋಸ್ ಮಾಡ್ತಿರಲ್ಲ ಅವ್ರೆ ತಾನೆ, ಚೆನ್ನಾಗಿದೆ ಬ್ರೋ ನಿಮ್ ವಿಡಿಯೋಸ್ ಎಲ್ಲ, ಹೀಗೆ ಮಾಡ್ತಾ ಇರಿ. ಆಮೇಲೆ ಇನ್ನೊಬ್ರು ಮೆಟ್ರೋದಲ್ಲಿ ಸಿಕ್ಕಿದ್ರು. ಅವರು ಬ್ರೋ ನಿಮ್ಮಿಂದ ನಾನು 10 kg ಲಾಸ್ ಆಗಿದ್ದೀನಿ ಬ್ರೋ, ತುಂಬಾ ಥ್ಯಾಂಕ್ಸ್ ಬ್ರೋ. ಇದನ್ನ ನೆನ್ಸ್ಕೊಂಡು ನಾನ್ ಮನ್ಸಲ್ಲಿ ವಾ ದೇವ್ರೆ ಏನ್ ನೀನ್ ಆಟ, ಕ್ರಿಯೇಟಿವ್ ಇಂದ ಫಿಸಿಕಲ್ ಎನರ್ಜಿ ಕೊಟ್ಟೆ, ಇವ್ರುಗಳಿಂದ ಮೆಂಟಲ್ ಎನರ್ಜಿ ಕೊಟ್ಟೆ ಅಂತ ಅನ್ಕೊಂಡು ವರ್ಕೌಟ್ ನ ಮುಗಿಸ್ದೆ. ನಾನು ಸ್ಟಾರ್ಟಿಂಗ್ ಒಂದು ಕ್ವಶನ್ ಕೇಳಿದ್ದೆ, ಆನ್ಸರ್ ನ ಕಮೆಂಟ್ ಮಾಡಿ ನೋಡೋಣ. ಸಿಗೋಣ. ಬೋಯ್ ಬೋಯ್.